ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತೇನೋ ಸಿಂಪಲ್ ಆಗಿ ಒಂದು ಕೇರಳ ಸ್ಟೈಲ್ ಒಂದು ಎಲೆ ಅಡೆ ಎಲೆ ಯೂಸ್ ಮಾಡಿಕೊಂಡು ತಟ್ಬಿಟ್ಟು ನೀವೆಲ್ಲ ನೋಡಿರ್ತೀರ. ನಾನು ಇದಕ್ಕೆ ಮುಂಚೆನೂ ಮಾಡಿದ್ದೀನಿ, ಆದರೆ ಅದು ಫಿಲ್ಲಿಂಗ್ ಮಾಡಿರೋದು. ಇವತ್ತು ಹಂಗಲ್ಲ, ಬೇರೆ ಥರ ಮಾಡ್ತಾ ಇದ್ದೀನಿ. ನಾನು ಒಬ್ಬಳೇ ಇರೋದು, ಎಲ್ಲರೂ ಶಬರಿಮಲೆಗೆ ಹೋಗಿದ್ದಾರೆ. ಅದಕ್ಕೆ ಜಾಸ್ತಿ ಏನು ಮಾಡ್ತಾ ಇಲ್ಲ, ಸ್ವಲ್ಪನೇ ಮಾಡ್ತಿರೋದು. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಅದಕ್ಕೊಂದು ಹಿಟ್ಟು ರೆಡಿ ಮಾಡಬೇಕು. ಇದಕ್ಕೆ ನಾನು ನೇಂದ್ರ ಬಾಳೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದೆಲ್ಲ ಮಿಕ್ಕಿರೋದು ಇಂಗ್ರೀಡಿಯೆಂಟ್ಸು ಸೇರಿಸೋಣ. ಒಂದು ಅರ್ಧದಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ನಾನು ಗುಟ್ಬಿಟ್ಟು ಸ್ವಲ್ಪ ಲೈಟಾಗಿ ಪೌಡ್ರ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಇದೇ ಥರ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಏಲಕ್ಕಿ ಪೌಡ್ರು ಖಾಲಿಯಾಗಿ ಹೋಗಿದೆ, ಇದ್ದಿದ್ದಷ್ಟೇ ಹಾಕ್ಬಿಟ್ಟೆ. ಪೌಡ್ರ್ ಮಾಡಬೇಕು. ಏಲಕ್ಕಿ ಇದೆ, ಆದರೆ ಪೌಡ್ರ್ ಮಾಡಿ. 1 ಕಪ್ಪಿನಷ್ಟು ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡು, ಒಂದು ಪಿಂಚಷ್ಟು ಉಪ್ಪು ಅಷ್ಟೇ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಇಂಗ್ರೀಡಿಯೆಂಟ್ ಸೇರಿಸೋದಿದೆ. ಇದು ನಾನು ಗೋಧಿ ಹಿಟ್ಟು ಸೇರಿಸಿದ್ದೀನಿ. ಅದಕ್ಕೆ ಬದಲಾಗಿ ನೀವು ಬೇಕಾದರೆ ಅಕ್ಕಿ ಹಿಟ್ಟೋ ಇಲ್ಲ ರಾಗಿ ಹಿಟ್ಟೋ ಕೂಡ ಸೇರಿಸಿ ಮಾಡ್ಬೋದು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾನಿದು ಬೆಳಗ್ಗೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂತೆಲ್ಲ ಸಾಯಂಕಾಲ ಟೈಮಲ್ಲಿ ಕೂಡ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾರಲ್ವ, ಆ ಟೈಮಲ್ಲಿ ಕೂಡ ಮಾಡಿಕೊಟ್ರೆ ಸ್ವೀಟ್ ಇಷ್ಟಪಡೋ ಮಕ್ಕಳಿಗೆ ಇದೇ ಥರ ಮಾಡಿ ಕೊಡ್ಬೋದು. ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದನ್ನು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಳೆಹಣ್ಣದೇ ಒಂದು ಸ್ವಲ್ಪ ಲೈಟಾಗಿ ಸ್ವೀಟ್ ಇರುತ್ತೆ. ಅದಕ್ಕೆ ನಾನು ಜಾಸ್ತಿ ಏನು ಸ್ವೀಟಾಗಿ ಇರಬೇಕು ಅಂತ ಸೇರಿಸ್ತಾ ಇಲ್ಲ. ಸ್ವಲ್ಪ ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಕ್ಕದೊಂದು ಬಾಟ್ಲು, ನಿಮಗೆ ಚಿಕ್ಕದೊಂದು ಪಾತ್ರೆ, ಇದು ನಿಮಗೆ ಗೊತ್ತಾಗ್ತಿದೆಯೋ ಅದರದ್ದು ಸೈಜು ಅಂತ ಗೊತ್ತಿಲ್ಲ, ತುಂಬ ಚಿಕ್ಕದು. ಅದಕ್ಕೆ 1 ಕಪ್ಪಷ್ಟು ಸೇರಿಸಿದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೂಸಾಗಿರುತ್ತೆ ಇದು. ಸ್ವಲ್ಪ ಲೂಸಾಗಿದ್ರೇ ಚೆನ್ನಾಗಿ ಬಾಳೆ ಎಲೆನಲ್ಲಿ ತಟ್ಟಕ್ಕಾಗೋದು. ಅವರು ಶಬರಿಮಲೆಗೆ ಹೋಗೋ ಟೈಮಿಗೆ ಊಟ ಎಲೆನಲ್ಲಿ ತಿಂತಾರಲ್ವ, ಆ ಎಲೆ ಮಿಕ್ಕೋಗಿರೋದಿತ್ತು. ಅದಕ್ಕೆ ನನಗೆ ಈ ಥರದೊಂದು ಐಡಿಯಾ ಬಂತು, ಮಾಡೋಣ ಅಂತ. ಎಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೀಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದು ಎಲೆನಲ್ಲಿ ತಟ್ಬಿಟ್ಟು ಮಡಚಿ ಅದು ಅವೆನಲ್ಲಿ ಬೇಯಿಸೋದು ಒಂದೇ ಕೆಲಸ ಆಗೋಗತ್ತೆ. ಎಲೆ ಎಲ್ಲ ಇದೇ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎತ್ಕೊಂಡು ತಟ್ಕೊಳ್ಳೋಣ. ಸ್ವಲ್ಪ ನೀರಲ್ಲಿ ಕೈ ಹಾಕಿ ಅಕ್ಕಿ ತಟ್ಟಿದ್ರೆ ತೆಳುವಾಗಿ ಬರುತ್ತೆ. ಇದೀಗ ತಟ್ಟಿದ್ದಾಗಿದೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಪೀಸು ಇರೋದು ಚೆನ್ನಾಗಿರುತ್ತೆ, ಮಧ್ಯದಲ್ಲಿ ಕಚ್ಚಕ್ಕೆ ಸಿಕ್ಕಿದ್ರೆ. ಇವಾಗ ಹಿಂಗೆ ಮಡ್ಚ್ಕೊಳ್ಳೋಣ. ಇದೇ ಥರ ಮಿಕ್ಕಿರೋದು ಮಾಡ್ಕೊತೀನಿ. ಅದು ಪೀಸು ಸ್ವಲ್ಪ ಗಟ್ಟಿ ಇತ್ತು ನಾನು ಯೂಸ್ ಮಾಡಿರೋ ಬಾಳೆಹಣ್ಣು, ಅದಕ್ಕೆ ಸ್ವಲ್ಪ ದೊಡ್ಡದಾಗಿದೆ ಪೀಸು. ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಾಡ್ಕೊಳ್ಳಿ, ಆವಾಗ ಇನ್ನೂ ತೆಳುವಾಗಿ ತಟ್ಟಕ್ಕೆ ಆಗುತ್ತೆ ನಿಮಗೆ. ಇದೇ ಥರ ಮಿಕ್ಕಿರೋದು ಮಾಡಿಕೊಂಡು ತರ್ತೀನಿ. ಆಲ್ಮೋಸ್ಟ್ ಎಲ್ಲನೂ ತಟ್ಟಿದ್ದಾಗಿದೆ. ಇಲ್ಲಿ ನಾನು ಸ್ಟೀಮರು ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಬಿಟ್ಟಿದ್ದೆ. ಈಗ ಒಂದೊಂದಾಗಿ ಇಡೋಣ. ಈಗ ಎಲ್ಲ ಇಟ್ಟಿದ್ದಾಗಿದೆ. ಈಗ ಮುಚ್ಚಿ ಬೇಯಕ್ಕೆ ಬಿಡೋಣ. ಬೇಯಲಿ, ಬೆಂದ್ಮೇಲೆ ತೋರಿಸ್ತೀನಿ. ಇದೀಗ ಬೆಂದಿದೆ, ನೋಡಿದೆ. ಒಂದೊಂದಾಗಿ ತೆಗಿಯೋಣ. ಇದೀಗ ಬೆಂದಿದೆ ಚೆನ್ನಾಗಿ. ಬಾಳೆ ಎಲೆನಲ್ಲಿ ಮಾಡಿರೋದಕ್ಕೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ತಿಂತೀನಿ. ಇವತ್ತಿನ ಸಿಂಪಲ್ ಆಗಿರೋ ಬ್ರೇಕ್ಫಾಸ್ಟು ರೆಡಿಯಾಗಿದೆ.
ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟು. ಆಮೇಲೆ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದು. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನೀವು ರಾಗಿ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ, ಅದರಲ್ಲೂ ಚೆನ್ನಾಗಿರುತ್ತೆ. ಮತ್ತು ತುಂಬ ದಿನ ಆಯಿತು ವಿಡಿಯೋಗಳು ಮಾಡಿ, ಇವಾಗ ಮತ್ತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನನಗೋಸ್ಕರ ಪ್ರೇ ಮಾಡಿ. ಏನೋ ಹೇಳೋಕ್ಕೆ ಅಂದ್ಕೊತೀನಿ, ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲನೂ ಮರ್ತೋಗುತ್ತೆ. ಏನು ಹೇಳಬೇಕು ಅಂತ ಅಂದ್ಕೊಂಡಿರೋದು ಏನು ಹೇಳೋಕ್ಕಾಗಲ್ಲ. ಆ ಥರ ಕ್ಷಮಿಸ್ಬಿಡಿ ಏನಾದರೂ ತಪ್ಪಾಗಿದ್ದಿದ್ರೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.